ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಯಾರ ಹೆಸರು ಇಂಗ್ಲಿಷ್ ವರ್ಣಮಾಲೆಯ 19ನೇ ಅಕ್ಷರವಾದ ಎಸ್ಸಿಂದ ಪ್ರಾರಂಭವಾಗುತ್ತದೆಯೋ ಅವರ ವಿಶೇಷ ಗುಣಲಕ್ಷಣಗಳನ್ನು ತಿಳಿಸಲಾಗಿದೆ. ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಇಟ್ಟುಕೊಂಡಿರುವವರು ಸದಾ ನಗುನಗುತ್ತಿರುವ ಹಸನ್ಮುಖಿಗಳಾಗಿರುವರು. ಇವರು ಎಲ್ಲ ಕಡೆ ಕೇಂದ್ರ ಬಿಂದು ಇವರಾಗಿರುತ್ತಾರೆ. ಮ್ಯಾಗ್ನೆಟ್ನಂತೆ ಪ್ರತಿಯೊಬ್ಬರೂ ಇವರ ಮಾತುಗಾರಿಕೆ, ನಡೆ, ನುಡಿ, ಸೌಂದರ್ಯದಿಂದ ಆಕರ್ಷಿತರಾಗಿರುತ್ತಾರೆ. ಇವರಿಗೆ ವಯಸ್ಸು ಎಂಬುದು ಒಂದು ಸಂಖ್ಯೆ ಅಷ್ಟೇ ಹೊತ್ತು ಸದಾಕಾಲ ಚಿರಯೌವನದಲ್ಲಿ ಇರುತ್ತಾರೆ. ಸಾಮಾಜಿಕ ಕಾರ್ಯ, ನಾಡು, ನುಡಿ, ಸಹಾಯದಲ್ಲಿ ಮುಂದೆ ಇರುತ್ತಾರೆ. ಬಹಳ ಬೇಗ ಎಲ್ಲರೊಂದಿಗೆ ನೀರಿನ ಹಾಗೆ ಬೆರೆತು ಅವರಲ್ಲಿ ಅತೀ ವಿಶೇಷವಾದ ಪಾತ್ರವನ್ನು ವಹಿಸುವ ವ್ಯಕ್ತಿಯಾಗಿರುತ್ತಾರೆ. ಅತಿ ಹೆಚ್ಚು ರೂಪ ದೇವರು ಇವರಿಗೆ ಕೊಟ್ಟಿರುತ್ತಾನೆ. ಯಾವುದೇ ಸಮಸ್ಯೆ ತಮಗೆ ಬಂದರೆ, ಮನೆಯವರಿಗೆ, ಸ್ನೇಹಿತರಿಗೆ ಬಂದರೆ ಆ ಸಮಸ್ಯೆ ತನ್ನದೇ ಎಂಬುವಂತೆ ಅದನ್ನು ಪರಿಹರಿಸಲು ಪ್ರಯತ್ನಿಸಿ ಸಮಸ್ಯೆಯನ್ನು ನಿವಾರಣೆ ಮಾಡುವರು. ತಮ್ಮ ಜೀವನದ ನಿರ್ಧಾರಗಳನ್ನು ಬಹಳ ನಿಧಾನವಾಗಿ ಯೋಚಿಸಿ ನಂತರವೇ ಒಂದು ನಿರ್ಧಾರಕ್ಕೆ ಬರುವರು. ಇವರು ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರುತ್ತಾರೆ. ಯಾವುದೂ ಬರುವುದಿಲ್ಲ ಎಂದು ಹೇಳುವುದಿಲ್ಲ. ಅನೇಕ ಕಲೆಗಳು ಇವರಲ್ಲಿ ಸುಪ್ತವಾಗಿ ಅಡಗಿದ್ದು ಸಮಯ ಬಂದಾಗ ಆ ಕಲೆಯನ್ನು ಹೊರಗೆ ತಂದು ಜನಮೆಚ್ಚುಗೆಯನ್ನು ಗಳಿಸುತ್ತಾರೆ. ಇವರಿಗೆ ಡ್ಯಾನ್ಸ್, ಭರತನಾಟ್ಯ, ನಾಟಕ, ಸಿನಿಮಾ, ಫ್ಯಾಷನ್ ಶೋ, ವಿನೋದ ಕ್ರೀಡೆಗಳು, ಸಾಹಸ ಕ್ರೀಡೆಗಳು, ವಾಟರ್ ಬೋಟ್ ಕಾಂಪಿಟೇಷನ್, ಥ್ರಿಲ್ ಆಗಿರುವ ಆಟಗಳು ಹೆಚ್ಚು ಇಷ್ಟವಾಗುವುದು. ಇವರು ಸ್ವಾಭಿಮಾನಿಗಳು ಆಗಿರುತ್ತಾರೆ. ಇವರಿಗೆ ಎ, ಎಂ ಮತ್ತು ಪಿ ಅಕ್ಷರದಿಂದ ಬರುವ ಹೆಸರಿನ ಸ್ನೇಹಿತರು ಅತಿ ಹೆಚ್ಚು ಇರುತ್ತಾರೆ. ಇವರ ಜೀವನದಲ್ಲಿ ಸಂಘರ್ಷ ಅತ್ಯಧಿಕವಾಗಿ ಇರುತ್ತದೆಯಾದರೂ ಬೇಕು ಅಂದಿದ್ದು ಬೇಕೇ ಬೇಕು ಅನ್ನುವ ಮನೋಭಾವದಿಂದ ಅದನ್ನು ಪಡೆದುಕೊಳ್ಳುತ್ತಿವರು. ಚಿಕ್ಕ ವಯಸ್ಸಿನಲ್ಲಿ ಕಷ್ಟಪಟ್ಟರೂ ಆ ಕಷ್ಟದ ದಿನಗಳನ್ನು ಮರೆಯುವುದಿಲ್ಲ. ತನ್ನನ್ನು ಯಾರು ತಮಗೆ ಅವಮಾನ, ಅಪಮಾನ, ತಮಗಿಂತ ಕಡಿಮೆ ಅಂತಸ್ತು ಎಂದು ಹೇಳಿದವರನ್ನು ಎಂದಿಗೂ ಮರೆಯುವುದಿಲ್ಲ. ಅದೇ ಕಾರಣದಿಂದ ಛಲ, ಕಠಿಣ ಪರಿಶ್ರಮ, ಸ್ಮಾರ್ಟ್ ವರ್ಕಿನಿಂದ ಉದ್ಯೋಗದಲ್ಲಿ ಮೇಲೆ ಬಂದು ಒಂದು ಸುರಕ್ಷಿತ ನೆಲೆಯಲ್ಲಿ ನಿಂತುಕೊಳ್ಳುವರು. ಧೈರ್ಯ ಅತಿ ಹೆಚ್ಚು. ಕೆಲಸ ಮಾಡುವ ಕಡೆ ಸಹ ಉದ್ಯೋಗಿ, ಬಾಸ್ ಜೊತೆ ಸ್ನೇಹಪೂರ್ವಕವಾಗಿ ಇದ್ದು ಆ ಸ್ಥಳಕ್ಕೆ ಒಂದು ಶೋಭೆ, ವರ್ಚಸ್ಸನ್ನು ತರುತ್ತಾರೆ. ಆದರೂ ಇವರಿಗೆ ಯಾರೂ ಕೂಡ ಆರ್ಡರ್ ಮಾಡುವುದು ಇಷ್ಟವಾಗುವುದಿಲ್ಲ. ಪುರುಷರಾದರೆ ರಾಜನ ಥರ, ಯುವತಿಯಾದರೆ ಮಹಾರಾಣಿಯ ಥರ ವರ್ತನೆ ತೋರಿಸುತ್ತಾರೆ. ಸ್ನೇಹಿತರಿಗೆ ಕಷ್ಟ ಬಂದಾಗ ಅವರು ಶತ್ರುಗಳಾದರೂ ಸಹ ಸಹಾಯ ಮಾಡುತ್ತಾರೆ. ಇವರ ಮಾತಿನಲ್ಲಿ ಕಡ್ಡಿ ಮುರಿದ ಹಾಗೆ ಒಂದೇ ಮಾತು, ನೇರ ದಿಟ್ಟ, ನಿರಂತರವಾಗಿ ಹೇಳುತ್ತಾರೆ. ಮೇಲ್ನೋಟಕ್ಕೆ ಇವರು ದುರಹಂಕಾರಿ ಎನ್ನಿಸಿದರೂ ಹೃದಯ ಮಾತ್ರ ಮೃದುವಾಗಿರುತ್ತಾರೆ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರಾಗಿರುತ್ತಾರೆ. ಇವರುಗಳು ಲವ್ನಲ್ಲಿ ಬೀಳುವುದು ಹೆಚ್ಚು. ಆದರೆ ತಮ್ಮ ನಿರ್ಧಾರವನ್ನು ಅಳೆದು ತೂಗಿ ಯೋಚಿಸಿ ವಾಸ್ತವಿಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಪ್ರೀತಿ, ಪ್ರೇಮ, ಪ್ರಣಯದಲ್ಲಿ ಹೆಚ್ಚು ಆಸಕ್ತಿ. ಇದು ಯಾವಾಗಲೂ ರಹಸ್ಯವಾಗಿ ಇಟ್ಟಿರುತ್ತಾರೆ. ಯಾವುದೇ ವಿಷಯ ತಿಳಿದುಕೊಳ್ಳುತ್ತಾರೆ ಹೊರತು ತಮ್ಮ ವಿಷಯ ರಹಸ್ಯವಾಗಿ ಇಟ್ಟಿರುತ್ತಾರೆ. ಇವರನ್ನು ಯಾರೇ ಆದರೂ ನಿಭಾಯಿಸುವುದು ಕಷ್ಟ. ಇವರು ಪ್ರೀತಿ, ವಿಶ್ವಾಸ, ಸ್ನೇಹ, ಬಾಂಧವ್ಯ, ಸಮಾಧಾನದ ಮಾತು ನಿಧಾನವಾಗಿ ಬಿಡಿಸಿ ಅರ್ಥವಾಗುವ ಹಾಗೆ ಹೇಳಿದರೆ ಮಾತ್ರ ಬಗ್ಗುತ್ತಾರೆ. ಕೋಪ ನಿಮಿಷಕ್ಕೂ ಬಂದರೂ ಒಂದೇ ಕ್ಷಣದಲ್ಲಿ ಅವರೇ ಸಮಾಧಾನವಾಗುತ್ತಾರೆ. ತಮ್ಮ ಇಷ್ಟವಾದ ಕಡೆ ಜಾಬ್ ಮಾಡಲು ಇವರು ಬಯಸುತ್ತಾರೆ. ತಮಗೆ ಇಷ್ಟವಾಗದಿರುವ ಕಡೆ ತಕ್ಷಣ ಕೆಲಸವನ್ನು ಬಿಡುತ್ತಾರೆ. ಹಿಂದೆ ಮುಂದೆ ಯೋಚಿಸುವುದಿಲ್ಲ. ಆರ್ಡರ್ ತೆಗೆದುಕೊಳ್ಳುವುದಿಲ್ಲ. ಇವರು ಆರ್ಡರ್ ಮಾಡುವ ವರ್ಗಕ್ಕೆ ಸೇರುತ್ತಾರೆ. ಯಾರಿಂದಲೂ ಸಹಾಯ ತೆಗೆದುಕೊಳ್ಳಲು ಬಹಳಷ್ಟು ಇಷ್ಟಪಡುವುದಿಲ್ಲ. ನನ್ನ ಜೀವನ ಸಂಗಾತಿಯ ಜೊತೆ ಟ್ರಿಪ್ಗೆ ಹೋಗುವುದು, ರೊಮ್ಯಾಂಟಿಕ್ ಆಗಿ ಇರಬೇಕು, ಹೀರೋ ಆಗಿರಬೇಕು, ಹೆಚ್ಚು ಸಂಪಾದನೆ ಇರಬೇಕು, ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಿಸಿಕೊಳ್ಳಬೇಕು, ಐಷಾರಾಮಿಯ ವಸ್ತುಗಳು ಇರಬೇಕು, ಸಂಗಾತಿ ಹೆಚ್ಚಿನ ಸಮಯ ತನ್ನ ಜೊತೆ ಕಳೆಯಬೇಕು ಎಂಬುದು ಇವರ ತರ್ಕವಾಗಿರುತ್ತದೆ. ಇವರು ಜೀವನದಲ್ಲಿ ಕಷ್ಟಪಟ್ಟು ಮೊದಲು ಮೇಲೆ ಬಂದರೂ ಎರಡನೇ ಅವಧಿ ಅಂದರೆ 30ರಿಂದ 39 ವರ್ಷದ ಒಳಗಡೆ ಅತಿ ಹೆಚ್ಚು ಉತ್ತಮ ಸ್ಥಿತಿಯಲ್ಲಿ ಇರುತ್ತಾರೆ. ಐಶ್ವರ್ಯ, ಆರೋಗ್ಯ, ಸಂತಾನ, ಉದ್ಯೋಗವನ್ನು ಹೊಂದಿರುತ್ತಾರೆ. ಇದು ಇವರ ಟರ್ನಿಂಗ್ ಪಾಯಿಂಟ್ ಆಗಿರುತ್ತದೆ. 39ನೇ ವರ್ಷದೊಳಗೆ ಇವೆಲ್ಲವನ್ನು ಗಳಿಸಿರುತ್ತಾರೆ.
ಮನೆಯವರಿಗೆ ಯಾವುದೇ ರೀತಿಯ ತೊಂದರೆ ಕೊಡಲು ಇಷ್ಟಪಡುವುದಿಲ್ಲ. ಯಾವುದೇ ಯೋಚನೆ, ಟೆನ್ಷನ್ ವಿಷಯವನ್ನು ಮನೆಯವರಿಗೆ ಹೇಳುವುದಿಲ್ಲ. ಯುವತಿಯರು ಆಗಿದ್ದರೆ ಬಹಳ ಕಡಿಮೆ ವಯಸ್ಸಿನಲ್ಲಿ ದುಡಿಮೆ ಉದ್ಯೋಗಕ್ಕೆ ಸೇರುತ್ತಾರೆ. ಕಾರಣಾಂತರಗಳಿಂದ ತಂದೆಯ ಪ್ರೀತಿ ಬೇಕೆನ್ನುವಷ್ಟು ಸಿಗುವುದಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅಜ್ಜಿ ತಾತನ ಮನೆಯಲ್ಲಿ ಬೆಳೆಯುವುದು ಇದಕ್ಕೆ ಕಾರಣ. ತಂದೆಯು ಉದ್ಯೋಗದಲ್ಲಿ ಬ್ಯುಸಿಯಾಗಿರುವುದರಿಂದ ಇವರಿಗೆ ಕೆಲಸಕ್ಕೆ ಹೋಗುವುದೆಂದರೆ ಅತಿ ಪ್ರೀತಿ. ಒಂಟಿ ಜೀವನ ಇಷ್ಟಪಡುವುದಿಲ್ಲ. ಇವರ ಸ್ನೇಹಿತರು ಹೆಚ್ಚಾಗಿ ಇವರಿಗೆ ಸಹಾಯ ಭಾವನೆಯನ್ನು ದುರುಪಯೋಗಪಡಿಸಿಕೊಳ್ಳುವುದರಿಂದ ಕೆಟ್ಟ ಜನರ ಸ್ನೇಹಿತರ ಸಹವಾಸದಿಂದ ದೂರ ಇರುವುದು ಅತ್ಯಂತ ಒಳ್ಳೆಯದು. ಕೆಟ್ಟ ಸನ್ನಿವೇಶದಲ್ಲಿ ಕೆಲವು ಸಲ ಕೆಟ್ಟ ಹಾದಿ, ಕೆಟ್ಟ ಸ್ನೇಹಿತರಿಂದ ತುಳಿಯುವ ಸಾಧ್ಯತೆ ಇರುವುದರಿಂದ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಪ್ರತಿದಿನ ಪೂಜೆ, ಪುನಸ್ಕಾರ ಇಲ್ಲವೇ ದೇವಾಲಯ ದರ್ಶನ ಮುಖ್ಯವಾಗಿರುತ್ತದೆ. ಇಲ್ಲವೇ ಹನುಮಾನ್, ವಿಷ್ಣು, ಕೃಷ್ಣದೇವರ $1 ಕತ್ತಿನಲ್ಲಿ ಧರಿಸುವುದು ಶುಭವಾಗುವುದು. ಇವರ ಮನೆಯಲ್ಲಿ ಇವರಿಗೆ ಸಿಕ್ಕ ಪ್ರೀತಿ, ವಿಶ್ವಾಸ ಇನ್ಯಾರಿಗೂ ಸಿಗುವುದಿಲ್ಲ. ಇವರು ಮನೆಯಲ್ಲಿ ಮಾಣಿಕ್ಯವಾಗಿರುತ್ತಾರೆ. ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹ ಇದ್ದರೂ ಅದನ್ನು ತನ್ನ ಜೀವನದ ಬದ್ಧತೆಗೆ ಜೋಪಾನವಾಗಿ ಎತ್ತಿ ಇಡುವರು. ಯೋಚಿಸಿ ಖರ್ಚು ಮಾಡುವರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.